ನಾವು ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆ ಶಿವಾಗಪ್ಪದಿಂದ ತಮ್ಮನಿಗೆ ಗ್ರಾಮ ಕಾರ್ಯಕರ್ತರಾಗಿ ತಮ್ಮನಿಗೆ ಬಂದಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಕಣಸೋಗಿ 1ನೇ ವಾರ್ಡ್ನಿಂದ ನರಸಾಪುರ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಆಶಾ ವೈಫ ಬಸವರಾಜಪ್ಪ ಇವರಿಗೆ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ತಮಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ. ಅಮ್ಮ, ತಾವು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡಿದ್ದೀರಿ? ಏನೇನಿದೆ ಸಂಘ ಸಂಸ್ಥೆ? ಅಂದ್ರೆ ಜಲವರ್ಧನಾ ಸಂಘದಲ್ಲಿ ಖಜಾನ್ಸಿ ಆಗಿತ್ತು, ಲೇಡೀಸ್ ಹೌದು. ಏನ್ ಮಾತಾಡ್ರಿ? ಸಂಘ ಸಂಸ್ಥೆಗಳು ಅದನ್ನ 5 ವರ್ಷ ನಿರ್ವಹಣೆ ಮಾಡಿ ಕೆರೆ ಎಲ್ಲ ಅಭಿವೃದ್ಧಿ ಮಾಡಿದೀವಿ. ಸಂಘ ನಮ್ಗೆ ಮುಂದುವರ್ಸ್ಕೊಂತ ಅಷ್ಟು ಮೇಲೆ 2000 ಎಲೆಕ್ಷನ್ ಬಂತು. ಎಲೆಕ್ಷನ್ ನಾವು ನಿಂದ್ರ ಇದ್ದಿಲ್ಲ, ಜನ ಇದು ಅಂತ ಅಪೇಕ್ಷೆ ಮೇರೆಗೆ ನಿಂದಿಸಿದ್ರು. ಮತ್ತೆ ಈಗ ಕ್ಷೇತ್ರದಲ್ಲಿ ಮತ್ತೆ ಸಂಘ ಸಂಸ್ಥೆ ಜೊತೆಗೆ ಕೃಷಿ ಮಾಡ್ತಾ ಇದ್ರಿ ಅಲ್ವಾ? ಜನಗಳ ಸೇವೆಗಳಿದ್ರಿ. ಮತ್ತೆ ಈ ಉಳಿತಾಯ ಯೋಜನೆಗಳು ಸಂಘ, ಧರ್ಮಸ್ಥಳ ಸಂಘ ಅಂತ ಯಾವ್ದು ಇಲ್ಲ ಅಲ್ವಾ? ಹಾಲಿನ ಡೈರಿ ಸಂಘ ಅಂತ ಮಾಡಿಲ್ಲ. ಇರ್ಲಿ, ಪರವಾಗಿಲ್ಲ. ಜಲವರ್ಧನ ಸಂಘದಲ್ಲಿ ಪರವಾಗಿಲ್ಲ, ಇರ್ಲಿ. ಒಟ್ಟು ಇದ್ರಿ ಮನೆ ಕೆಲಸ ಮಾಡ್ಕೊಂತ ಕೃಷಿಯನ್ನು ಅವಲಂಬನೆ ಮಾಡ್ಕೊಂತ ಇದ್ರಿ ಅನ್ನೋ ಮಾತು ಕೊಡ್ತಾ ಇದಕ್ಕೆ ತುಂಬಾ ಧನ್ಯವಾದಗಳು ಸರ್. ನೀವು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳು ನಿಮ್ಮ ಮೇಲೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಇಟ್ಟಿದ್ರು? ಪ್ರೀತಿ ವಿಶ್ವಾಸ ಇದ್ದಿದ್ದಕ್ಕಲ್ಲ ಎಲೆಕ್ಷನ್ ನಿಂದ್ರಿಸಿರ್ತಾವೆ. ನಾವು ಒಳಗಿಂತ ಹೊರಗೆ ತಗೊಬಂದು ನಿಂದ್ರಿಸಿದ್ದರು ಜನಗಳೇ ನಮ್ಮನ್ನ ಆರಿಸಿದ್ದು. ಅಂತೂ ಜನಗಳು ತಮ್ಮ ಬಗ್ಗೆ ವಿಶ್ವಾಸ ಪೂರ್ವಕವಾಗಿ ಇಟ್ಕೊಂಡು ನಿಮ್ಮ ಜೊತೆಗೆ ಒಡನಾಟದಲ್ಲಿದ್ದು ತಾವು ತಮ್ಮ ಜೊತೆ ಚೆನ್ನಾಗಿದ್ರು ಅನ್ನೋ ಮಾತು ಕೂಡ ಹೇಳಲಿಕ್ಕೆ ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿನ ಮೊದಲಿಗೆ ಆಯ್ಕೆ ಮಾಡ್ಕೊಂಡು ಏಕೆ? ಗ್ರಾಮ ಪಂಚಾಯತಿ ನಾವೆಲ್ಲ ಆಯ್ಕೆ ಮಾಡ್ಕೊಂಡಿದ್ದು, ಜನನ ಆಯ್ಕೆ ಮಾಡಿ ನಿಂದ್ರಿಸಿದ್ದು. ಚುನಾವಣೆ ನಿಂದಿರ್ಬೇಕಂತ ನಾವು ಜೆಂಟ್ಸ ನಿಂದ್ರೋಣ ಅಂತ ಮಾಡಿದ್ವಿ. ಲೇಡೀಸ್ ಬಂದ್ಬಿಡ್ತಾನ, ಹಂಗಾಗಿ ನಾವು ಲೇಡೀಸ್ ನಿಂದ್ರಿಸಿದ್ವಿ. ಜನರೊಂದು ಉಪಕಾರ ಮಾಡ್ಬೇಕು ಅಂತ ಇದು ಮೊದಲನೇ ಹಂತದ ರಾಜಕೀಯವಾಗಿದ್ದಕ್ಕಾಗಿ ಜನಸೇವೆ ಮಾಡಬೇಕು, ಇಲ್ಲಿ ವಿಚಾರಗಳು ನಾವು ತಿಳ್ಕೋಬೇಕು ಅಲ್ವಾ? ನಮ್ಮ ಊರನ್ನು ಸ್ವಚ್ಛವಾಗಿರ್ಬೇಕು, ಮತ್ತೆ ಜನಗಳು ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಜೀವಿಸೋದಕ್ಕೆ ಕೆಲವು ಅನಾನುಕೂಲತೆಗಳನ್ನು ದುರಸ್ತಿಪಡಿಸ್ಬೇಕು ಅನ್ನೋ ಮಾತು ಕೂಡ ಸರ್. ನಮ್ಮ ಕ್ಯಾಸ್ಟ್ ನಲ್ಲಿ ಜನ ಮೆಂಬರ್ಗಳು ಆಗಿದ್ದಲ್ಲ, ನಿಂತರು ಬರೇ ಸೋಲ. ಹೌದು. ಹಂಗಾಗಿ ನಾವು ಒಂದ್ ಸ್ವಲ್ಪ ಯಾಕೋ ನಮ್ಮ ಜನದಾಗ ಮೆಂಬರ್ಗಳು ಆಗ್ತಾನೆ ಇಲ್ಲ, ಜನನ ಅಪೇಕ್ಷೆ ಮೇರೆಗೆ ನಿಂತ್ಕೊಂಡಿವಿ, ಗೆಲ್ಬಹುದು ಅಂತ ನಿಂತ್ಕೊಂಡಿವಿ. ಈಜಿಯಾಗಿ ಗೆದ್ದೀವಿ. ಪರವಾಗಿಲ್ಲ, ಒಳ್ಳೆಯದಾಗಲಿ ಸರ್. ಆಗಿದ್ಮೇಲೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಕಾರ್ಯ ಮಾಡಿ ಪೂರೈಸಿದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ನಿಮ್ಗೆ ಸಾಕಾಗುತ್ತಾ? ಬೇಕಂದ್ರೆ ಮಾಧ್ಯಮ ಮುಖಾಂತರ ಏನ್ ಹೇಳ್ತೀವಿ ಸರ್? ನೀರಿನ ಸಮಸ್ಯೆನ ನಮಗ್ ಬಗೆಹರ್ಸಕ್ ಆಗಲ್ಲ ಇನ್ನೂವರೆಗೂ. ಹೌದು. ಆಮೇಲೆ ಈ ರೋಡ್ಗಳು, ಚರಂಡಿಗಳು ಏನು ಸಮಸ್ಯೆನೂ ಬಗೆಹರ್ಸಕ್ ಆಗಿಲ್ಲ. ಗೌರ್ಮೆಂಟ್ ಗ್ರಾಂಟ್ ಬರ್ತಾ ಇಲ್ಲ ಸರ್. ಏನ್ ಬಂದದ್ದು ಬರೀ ಅದು ಇದು ಸುಡುಗಾಡ ನೀರಿಗೆ ಇಟ್ಕೊಳ್ಳೋದು. ಈ ಬರಗಾಲ ಇದಕ್ಕಂತೂ ನೀರಿನ ಸಮಸ್ಯೆನ ಬಗೆಹರ್ಸಕ್ ಆಗ್ಬಾರ್ದು. ಈ ಉದ್ಯೋಗ ಇದು ಕೆಲಸ ಅಂತ ಒಂದು ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಾರ. ಅದು 1-2-3 ಕೆರೆ ಮಾಡಿಸಿದ್ವಿ. ಅವು ಈಗ ಆಗೋದು ತುಂಬಕ್ಕಂತ ಟ್ಯಾಕ್ಟ್ರಿಯಾಗ ನಾವು 20 ಪಟ್ಟಿ ಹೊಡಿಸಿ ಮಾಡ್ಕೊಂತೀವಿ. ಅಂತೂ ನಮ್ಮ ಒಟ್ಟು ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಸರ್ಕಾರದ ನೇರವಾದ ಅನುದಾನಗಳು ನಿಮ್ಗೆ ಬೇಕು ಅನ್ನೋ ಮಾತು ಕೂಡ ತಾವು ಹೇಳ್ತೀರಿ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇಲ್ಲಿವರೆಗೆ ತಾವು ಏನೇನು ಕೆಲಸ ಕಾರ್ಯ ಮಾಡಿಸಿದ್ವಿ 1 ವರ್ಷದ ಅವಧಿಯಲ್ಲಿ? 3 ಕೆರೆ ಮಾಡಿಸಿದ್ವಿ. ಆಮೇಲೆ ಇದು ಚರಂಡಿ ಬೆಳೆಸಿದ್ವಿ. ಪೈಪ್ ಲೈನ್ ಮಾಡಿಸಿದ್ವಿ 2 ಕಡೆಗೆ. ಹೌದು. 2 ಬೋರ್ ಹೊಡಿಸಿದ್ವಿ. 1 ಬೋರ್ ಕೆಳಗೈತಿ. ಅದ್ರಾಗೂ ಪಾಸ್ ಆಗಿದ್ರಾಗೂ ನೀರಿಲ್ಲ. ಮತ್ತೊಂದು ಪಾಯಿಂಟ್ ಮಾಡಿ ಹೋಗ್ಯಾರ, ಅದೇನ ಅವ್ರಿಗಿನ ಆಕ್ಸಿಡೆಂಟ್ ಆಗೈತಿ ಅಂತ ಒಂದು ಬೋರ್ಗಲ್ಲಿ ಫೋನ್ ಮಾಡಿದ್ವಿ, ಬಂದಿಲ್ಲ. ಇನ್ನೊಂದು 2 ದಿವಸ ಬರ್ಬೋದು. ಸರಿ, ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ನಿಮಗೆ ಗೌರವಧನ ಸರ್ಕಾರ ಕೊಡ್ತಾ ಇದೆ ಅಲ್ವಾ ಹುದ್ದೆಗೆ ತಕ್ಕ ಹಾಗೆ? ಆ ಗೌರವದೊಂದಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ? ಇದುವರೆಗೂ ನಮಗೆ ಯಾವ ರೀತಿ
ಅಲ್ಲಿ ಹೇಳೋದ ಬೇಡ ಗೊತ್ತಿಲ್ಲ, ಅಲ್ಲಿ ಹೋಗಕ ಇಂಟ್ರೆಸ್ಟ್ ಇಲ್ಲ ಅನ್ನಂಗ ಆಗ್ಬಿಟ್ಟೈತೆ. ಅದ್ರದ್ದು ಹೋಗಿ ಬರೋ ಖರ್ಚು ಆಗ್ತಾ ಇಲ್ಲ, ಪೆಟ್ರೋಲಿಗೂ ಆಗ್ತಾ ಇಲ್ಲ. ಇದುವರೆಗೂ ಒಂದು ಸರಿ ನಾವು ಕೊಡ್ತೀವಿ ಅಂತ ಹೇಳ್ಯಾರ 500 ರೂಪಾಯಿ, ಇದುವರೆಗೆ ಕೈ ಸಿಕ್ಕಲ್ಲ. ಅಂತೂ ಗೌರವಧನ ಬದಲಾಗಬೇಕು, ಉತ್ತಮ ರೀತಿ ಸೇವೆ ಮಾಡ್ಬೇಕಂದ್ರೆ ಒಂದು ಸಂಭಾವನೆ ಇಲ್ಲದೆ ಯಾವ ಇದ್ರಲ್ಲೂ ಇರಲ್ಲ. 500 ರೂಪಾಯಿ ಯಾವ ಖರ್ಚಿಗೂ ಸಾಲದಲ್ಲ, ಒಂದು ದಿವಸಕ್ಕೆ ಹೋಗ ಬರ ಖರ್ಚಿಗೂ ಆಗಲ್ಲ. ಒಂದ್ ತಿಂಗಳು ಯಾರೋ 4 ಜನ ಇಬ್ಬರನ್ನ ಕರ್ಕೊಂಡು ಹೋದ್ವಿ ಅಂದ್ರ ಚಾ ಟಿಫನ್ ಮಾಡಿ ಚಿಲ್ಲ ಹಂಗ ಕರ್ಕೊಂಡ್ ಬಂದಿವಿ ಅಂದ್ರೆ ಬೇಜಾರಾಗತ್ತೆ ಅವ್ರಿಗೂ. ಹಂಗಾಗಿ ಒಳ್ಳೇದು. ಅಂತೂ ಗೌರವಧನ ಬದಲಾಗ್ಲಿ, ಒಂದು ಉತ್ತಮ ಸೇವೆ ಮಾಡ್ಬೇಕಾದ್ರೆ ಒಂದು ಬೆಲೆ ಅನ್ನೋದಿದೆ ಅನ್ನೋದು ತಾವು ಹೇಳ್ತಿದ್ರಿ. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವತ್ತು ಕೇರಳ ಮಾದರಿ ಒಂದು ಸಿಸ್ಟಮ್ ಇದೆ, ಗ್ರಾಮ ಪಂಚಾಯತ್ ವ್ಯವಸ್ಥೆ ಮಾಡಿ ನಾವು ತಿಳಿಸಿದ್ವಲ್ವಾ, ಅಂತ ಒಂದು ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತ್ಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಬಂದಾಗ ನಾವ್ ಏನ್ ಇಷ್ಟಪಡ್ತೀವಿ ಅನ್ನೋದು ಅದು ಆಗ್ಬೇಕು, ಕೇರಳದ್ದ ಆಗ್ಬೇಕು ಅಂತ ನಮ್ಮ ಇಷ್ಟ. ಅದೇ ಆದ್ರೆ ಏನೆಲ್ಲ ಮಾಡ್ಬೋದು, ಯಾವ ತರ ಉತ್ತಮವಾಗಿ ಸೇವೆ ಮಾಡ್ಬೋದಲ್ವಾ, ಮಾಡ್ಬೋದು. ಹೌದು, ನಮ್ಮ ಸರ್ಕಾರ ಗುರ್ಸಿದಂಗ ಆಗುತ್ತೆ. ನೀರತಕ್ಕಂತೆ 2 ಲಕ್ಷ ರೂಪಾಯಿ ಅನುದಾನಗಳು ಸರ್ಕಾರ ಕೊಟ್ರೆ 5 ವರ್ಷದಲ್ಲಿ 10 ಲಕ್ಷ ರೂಪಾಯಿ ಆಗುತ್ತಲ್ವಾ. ನಮ್ಮ ಕ್ಷೇತ್ರಗಳನ್ನು ನಾವು ಬಲಪಡಿಸಿ ಬದಲಾಯಿಸಬಹುದು, ಉತ್ತಮ ಜನಗಳ ಸೇವೆ ಮಧ್ಯೆ ನಾವು ಬೆರಿಬಹುದು ಅನ್ನೋ ಮಾತು ಕೂಡ ತಾವು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್ ಇಲ್ಲಿವರೆಗೆ ತಮ್ಮ ಇನ್ನೊಂದು ಮೆಂಬರ್ಗಳು ಅನ್ನೋದು ಒಂದು ಗುರುತಿಲ್ಲ ಸರ್. ಹೌದೌದು, ಅದೇ ಹೇಳಿದ್ದೆ ಕೇರಳ ಮಾದರಿ ಒಂದು ಸಿಸ್ಟಮ್ ಹಾಕಿದೆಯಲ್ಲ, ಅದು ಬಂತು ಐಡೆಂಟಿ ಕಾರ್ಡ್ ಏನ್ರ ಒಟ್ಟು ಒಂದು ಖಂಡಿತ ಏನು ಈ ಕೇರಳ ಮಾದರಿ ಅನ್ನೋದು ಏನಿದೆಯಲ್ಲ ಅದು ಬಂತು ಅಂದ್ರೆ ಎಲ್ಲದೂ ಬದಲಾಗ್ಬೇಕು ಅನ್ನೋದೇ. ನಾವು ಯಾವ್ದಾರ ನಿಂತ್ಕೊಳ್ಳೋದು ಕೈ ಕಟ್ಟಿಗೆ ನಿಂತ್ಕೊಂಡು ಪಳೆದಾಗ ನಿಂತ್ಕೊಂಡು ಏನಾರ ಮನೆಗೆ ಬರೋದು ನಾವು ಅನ್ನೋದು ಒಂದು ಇದೇ ಇಲ್ಲ. ಖಂಡಿತ ಬರ್ಲಿ, ಒಳ್ಳೇದಾಗ್ಬಿಟ್ಟದೆ. ನಾವ್ ಏನ್ ಹೇಳ್ತಿದ್ವಿ ಅಂದ್ರೆ ಇವತ್ತು ಕೇರಳ ಮಾದರಿ ಒಂದು ಕಾರ್ಯಕ್ರಮ ಬಂದ್ರೆ ಇಲ್ಲಿ ಉತ್ತಮವಾಗಿ ನಾವು ಸೇವೆ ಮಾಡುವುದು ನಮ್ಮ ಸರ್ಕಾರ ನಿರ್ದಿಷ್ಟವಾಗಿ ಗುರುತಿಸಿದಂಗೆ ಆಗುತ್ತೆ ಅನ್ನೋ ಮಾತು ಕೂಡ ಹೇಳ್ತಿದ್ವಿ ನಾವು. ತುಂಬಾ ಧನ್ಯವಾದಗಳು. ಆಮೇಲೆ ಇಲ್ಲಿ ಇದು ನಿಮಗೆ ಇವತ್ತಿನ ದಿನವಾಗಿ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆ ತಮ್ಮ ಮನೆ ಬಾಗಿ ಬಂದು ಒಬ್ಬ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಇಂಥ ಗ್ರಾಮ ಪಂಚಾಯತಿಗಳಲ್ಲಿ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಉತ್ತಮವಾದ ನೆಲೆ ಬೇಕು, ಸರ್ಕಾರದ ಸವಲತ್ತುಗಳು ಬೇಕು, ಗುರ್ತು ಮಾಡ್ಬೇಕು ಅಂತ ಹೇಳಿ ನಾವು ಒಂದು ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ 10 ನಿಮಿಷಗಳ ಸಂದರ್ಶನ ಮಾಡ್ಬಿಟ್ಟು ಇದನ್ನು ದೇಶಾದ್ಯಂತ ಇದನ್ನ ಇಂಟರ್ನೆಟ್ ಮುಖಾಂತರ ಅಂತರ್ಜಾಲವಾಗಿ ನಿಮ್ಮ ಪರಿಚಯ ಮಾಡಿಸ್ತಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ, ನೀವು ಬಹಳ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಿಮ್ಮನ್ನು ಈ ಮಾಡಿಕೆ ಬಂದು ಬಹಳ ಖುಷಿ ಆಗಿದೆ. ಬಹಳ ಥ್ಯಾಂಕ್ಸ್. ಒಳ್ಳೇದಾಗ್ಲಿ, ಹಿಂಗೆ ಮುಂದುವರ್ಸಿ ಹೋಗ್ಲಿ. ಇದು ಹಿಂದಕ್ಕೆ ಸರಿ ಬಾಡ್ರಿ, ನೀವು ಮುಂದೆ ಇಡೋಣ, ಕಾಲ ಇಟ್ಟು ಬಿಡೋಣ, ಹಿಂದಕ್ಕೆ ತೆಗೆದ. ಧನ್ಯವಾದಗಳು. ಆಯ್ತು, ಖಂಡಿತ. ಆಗಿದ್ಮೇಲೆ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ತಮಗಾಗಿ ಒಂದು ಎಲ್ಲ ಒಂದು ಕಡೆ ಒಗ್ಗೂಡಿಸಿ ಇದನ್ನು ನಮ್ಮ ಒಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ. ಇಂಥ ಒಂದು ಕಾರ್ಯಕ್ರಮ ತಾವು ಸಕಾಲದಲ್ಲಿ ನಮ್ಗೆ ಯಾವ ತರ ಸಹಕಾರ ಮಾಡ್ತೀವಿ? ಅಲ್ಲ, ನಾವು ಬರ್ತೇವೆ, ನೀವೆಲ್ಲ ಇನ್ವಿಟೇಷನ್ ಕಳಿಸಿದ್ರೆ ನಾವು ಬರ್ತೇವೆ, ಅದಕ್ಕೆ ಸಹಕಾರ ಕೊಡ್ತೇವೆ. ಖಂಡಿತ ಖಂಡಿತ. ಇಲ್ಲಿಯವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ತಮಗೆ ಅಭಿನಂದನೆ ಪೂರ್ವಕವಾಗಿ ಅಭಿನಂದನೆ ಕೂಡ ನಾನು ಹೇಳ್ತಾ, ಹಾಗೆ ಈಗ ನೂತನವಾಗಿ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಉತ್ತಮ ಸೇವೆ ಮಾಡ್ತಿರೋದಕ್ಕಾಗಿ ನಮ್ಮ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ತಮಗೆ ಒಂದು ಅಭಿನಂದನಾ ಪತ್ರ ಕೊಡೋದ್ರ ಮುಖಾಂತರ ನಾವು